ಇನ್ನು ಇವತ್ತು ಎಲ್ಇಟಿ ಉಗ್ರರ ಒಂದು ಹತ್ಯೆ ಏನಾಗಿದೆ ಅಲ್ಲ, ಅಂದರೆ ಎನ್ಕೌಂಟರ್ ಏನಾಗಿದೆ, ಅವರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಇವಾಗ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಇದು. ಪೆಹಲ್ಗಾಮ್ ಉಗ್ರರು ಹೊಂದಿದ್ದಂತಹ ಮಾದರಿಯ ಶಸ್ತ್ರಾಸ್ತ್ರಗಳು ಜಪ್ತಿಯಾಗಿವೆ. ಸೊ ಹಾಗಾಗಿನೇ ಬಹುಶಃ ಇವರು ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದಂಥವ್ರು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇವ್ರ ಹತ್ರನೇ ಚೀನಾ ಮೇಡ್ ವೆಪನ್ಸು, ಚೀನಾ ಮೇಡ್ ಅಲ್ಟ್ರಾಸೆಟ್ ಡಿವೈಸ್. ಸೊ ಇದು ಉಗ್ರರ ಹತ್ರ ಇತ್ತು. ವೈರ್ಲೆಸ್ ಕಮ್ಯುನಿಕೇಷನ್ ಡಿವೈಸ್, ಅದನ್ನು ಕೂಡ ಈಗ ಸೇನೆ ವಶಕ್ಕೆ ಪಡ್ಕೊಂಡಿದೆ. ಸೊ ಇವರೆಲ್ಲರೂ ಕೂಡ ಪಾಕ್ ಪೋಷಿತ ಉಗ್ರರು ಅನ್ನುವಂಥದ್ದು ಸ್ಪಷ್ಟ. ನೋಡಿ, ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ವಾಕಿ ಟಾಕಿ, ಗ್ರೆನೇಡು, ಜೊತೆಗೆ ಬುಲೆಟ್ ಮ್ಯಾಗ್ಝಿನ್ಗಳು, ಗನ್ಗಳು. ಸೊ ಇದೆಲ್ಲವೂ ಕೂಡ ಆ ಉಗ್ರರಿಂದ ಪತ್ತೆ ಮಾಡಿರುವಂಥದ್ದು. ಅಂದರೆ ಈಗೇನು 3 ಜನ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ, ಅದ್ನಾನ್ ಶಫಿ ಆಗಿರಲಿ ಅಥವಾ ಇನ್ನೊಬ್ಬ ಕುಟಾಯ್ ಅನ್ನುವಂಥದ್ದನ್ನಾಗಿರಲಿ, ಶಾಹಿದ್ ಅಹಮದ್ ಕುಟಾಯ್, ಇವರೆಲ್ಲರಿಂದನೂ ವಶಪಡಿಸ್ಕೊಂಡಿರುವಂಥ ಶಸ್ತ್ರಾಸ್ತ್ರಗಳಿವು. ಇನ್ನೂ ಒಂದಷ್ಟು ಜನ ಈ ಕೆಲಾರ್ ಅರಣ್ಯದಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಅರಿತು ಸೇನೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಆಪರೇಷನ್ ಕೆಲಾರ್ ಇನ್ನೂ ಕೂಡ ಮುಂದುವರೆದಿದೆ. ಈಗ ಎನ್ಕೌಂಟರ್ ಮಾಡಿರುವಂಥ 3ರಿಂದ ವಶಪಡಿಸ್ಕೊಂಡಿರುವಂಥ ಈ ವೆಪನ್ಸ್ ಏನಿದೆಯಲ್ಲ, ಆವತ್ತು ಪೆಹಲ್ಗಾಮ್ನಲ್ಲಿ ನಡೆದಂಥ ಅಟ್ಯಾಕ್ ಏನಿತ್ತು ಆ ಟೈಮಲ್ಲಿ ಅವ್ರು ಬಳಸಿದ್ರಲ್ಲ AK-47 ಗನ್ಗಳು, ಇದೆಲ್ಲವೂ ಕೂಡ ಸುಸಜ್ಜಿತವಾದಂಥ ಒಂದಷ್ಟು ವೆಪನ್ಗಳು, ಅದು ಬಹುಶಃ ಇವು ಇರಬಹುದು ಅನ್ನುವಂಥದ್ರ ಬಗ್ಗೆ ಅದೇ ಮಾದರಿಯ ಗನ್ಗಳು ಕಾಣಿಸ್ತಾ ಇವೆ. ಬಟ್ ಎಕ್ಸಾಕ್ಟಾಗಿ ಇನ್ನೂ ಕೂಡ ಅದನ್ನು ಕನ್ಫರ್ಮ್ ಮಾಡಿಲ್ಲ, ಅವರೇ ಇವರ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಒಂದಷ್ಟು ಆಟೋಮೇಟೆಡ್ ಗನ್ಗಳು, ಮ್ಯಾಗಝಿನ್ಗಳು, ಗ್ರೆನೇಡ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ಗಳು, ಮ್ಯಾಗ್ಝಿನ್, ಇವೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಹಾಗೆ ವೈರ್ಲೆಸ್ ಡಿವೈಸ್ಗಳು, ಕಮ್ಯುನಿಕೇಷನ್ಗೆ ಅಂಥೇಳಿ ಬಳಸಿದಂಥ ವೈರ್ಲೆಸ್ ಡಿವೈಸ್ಗಳು. ನೋಡಿ, ಆ ಒಂದು ಗನ್ಗಳನ್ನು ನಾವೇನು ನೋಡ್ತಾ ಇದ್ದೀವಿ, ಇದೇ ಮಾದರಿಯ ಗನ್ಗಳನ್ನು ಅವತ್ತು ಕೂಡ ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂಥ ಸಂದರ್ಭದಲ್ಲಿ ಬಳಸಿರೋದು. ಹ್ಯಾಂಡ್ ಗ್ರೆನೇಡ್ಗಳು, ಒಂದು 3 ಹ್ಯಾಂಡ್ ಗ್ರೆನೇಡ್ಗಳು ಇದರಲ್ಲಿ ಕಾಣಿಸ್ತಾ ಇವೆ. ಇನ್ನು ಬುಲೆಟ್ ಮ್ಯಾಗ್ಝಿನ್ಗಳು, ಆ ಬುಲೆಟ್ ಮ್ಯಾಗ್ಝಿನ್ಗಳನ್ನು ಕೂಡ ಈಗ ಸೇನೆ ವಶಪಡಿಸ್ಕೊಂಡಿದೆ. ಇನ್ನು ಇದ್ರ ಜೊತೆಗೆ ವಾಕಿ ಟಾಕಿ, ಅಂದರೆ ಈ ವೈರ್ಲೆಸ್ ಡಿವೈಸ್ ಏನಿರುತ್ತಲ್ಲ, ಕಮ್ಯುನಿಕೇಷನ್ಗೆ ಬಳಸುವಂಥ ವೈರ್ಲೆಸ್ ಡಿವೈಸ್ ವಾಕಿ ಟಾಕಿ, ಇದನ್ನು ಕೂಡ ಈಗ ವಶಕ್ಕೆ ಪಡಿಸ್ಕೊಂಡಿದ್ದಾರೆ.